ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಯ ನೌಕರರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಸರ್ಕಾರದ ಪರವಾಗಿ ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಬಹುಶಃ ನಾನು ಮಳವಳ್ಳಿಗೆ ಹೋಗ್ತಾ ಇದ್ದೆ, ಪ್ರಿಯಾಂಕ್ ಖರ್ಗೆ ಅವರು ಇಲ್ಲದೆ ಇರೋದ್ರಿಂದ ನೀನು ಹೋಗಿ ಬರಲೇಬೇಕು ಅಂತೇಳಿ ನನಗೆ ಕಳಿಸ್ಕೊಟ್ರು. ಮುಖ್ಯಮಂತ್ರಿಯವರಿಗೆ ನಿಮಗೆ ಗೊತ್ತಿದೆ, ಸಾರ್ವಜನಿಕವಾಗಿ ಇದು ಬಹಳ ದಿವಸದಿಂದ ಹಂತವಾಗಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ಇವತ್ತು ಗ್ಯಾರಂಟಿ ಕೊಡೋದ್ರಿಂದ ಇರ್ಬೋದು, ನೌಕರಿಗೆ ಭತ್ಯೆ ಕೊಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನೂ ಬಗೆಹರಿಸ್ತಾ ಬಂದಿದ್ದೀವಿ. ಸೊ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲೇಬೇಕಾದಂಥ ಸಮಸ್ಯೆ ಇದೆ. ಇದು ಆರ್ಥಿಕ ಇಲಾಖೆಯಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ನಾಡಗೌಡರು ಹೇಳಿದಂಗೆ ಮೀಟಿಂಗ್ ಆಗಿದೆ, ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ, ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ಳುವಂತ ಹಂತದಲ್ಲಿದೆ. ನೀವು ಸಹ ಇದಕ್ಕೆ ನಿಮ್ಮೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹೆಣ್ಮಕ್ಳು ಬಂದಿದ್ದೀರಾ, ಸೊ ನೀವೆಲ್ಲ ಎಷ್ಟೇ ದೂರದಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿರತಕ್ಕಂಥದ್ದು ನಮಗೂ ಅರ್ಥ ಆಗುತ್ತೆ. ಬಹುಶಃ ನಾನು ಏನು ನಿಮ್ಮ ಬೇಡಿಕೆಗಳಿದಾವೆ, 17 ಬೇಡಿಕೆ ಇದೆ, ಅದರಲ್ಲಿ ಬಹಳ ಮುಖ್ಯವಾದ ಬೇಡಿಕೆಗಳನ್ನ ನಾಡಗೌಡರು ತಿಳಿಸಿದ್ದಾರೆ. ಈ ಎಲ್ಲವನ್ನ ಇವತ್ತು ಸಾಯಂಕಾಲದಲ್ಲೇ ಸಿದ್ದರಾಮಯ್ಯನವ್ರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ನಾಳೆ ಬಂದ ತಕ್ಷಣ ಅವ್ರಿಗೂ ಸಹ ನಿಮ್ಮ ಪರವಾಗಿ ಇರ್ತಕ್ಕಂಥ ಸಮಸ್ಯೆನ ಆದಷ್ಟು ನಿಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಸೊ ನಮ್ಮ RDPR ಇಲಾಖೆಯ ಮುಖ್ಯ ಕಾರ್ಯ ಅಧಿಕಾರಿಗಳು ಅವರು ಸಹ ಬಂದು ನಿಮ್ಮ ಸಮಸ್ಯೆಗಳು ಕೂತು ಮೀಟಿಂಗ್ ಮಾಡಿ ಬಗೆಹರಿಸಲಿಕ್ಕೆ 100% ಸಹ ಸಾಧ್ಯವಾಗುವ ಸಮಸ್ಯೆಯನ್ನು ಆದಷ್ಟು ಬೇಗ ಈ ವರ್ಷದ ಆರ್ಥಿಕ ಇಲಾಖೆಗಿಂತ ಮಾರ್ಚ್ಗಿಂತ ಮೊದಲೇ ಬಗೆಹರಿಸುವಂತ ಒಂದು ವಿನಂತಿಯನ್ನು ಸಹ ನಾನು ನಿಮ್ಮ ಪರವಾಗಿ ಮಾಡ್ತೀನಿ. ಈಗ ಇಂಥ ಟೈಮ್ನಲ್ಲಿ ಉಸ್ಮಾನ್ ಅನಿ ಬಿಜಾಪುರ ಹೃದಯಾಘಾತದಿಂದ ಸಾವಾಗಿದ್ದಾರೆ. ತಮ್ಮ ಸ್ಟ್ರೈಕಿಗೆ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಬಹುಶಃ ನಾನು ಮುಖ್ಯಮಂತ್ರಿಯವರ ಗಮನಕ್ಕೆ ಅದನ್ನೂ ತರ್ತೀನಿ, ಏನ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ಅವ್ರ ಗಮನಕ್ಕೂ ಸಹ ತರ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು. ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಯ ನೌಕರರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಸರ್ಕಾರದ ಪರವಾಗಿ ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಬಹುಶಃ ನಾನು ಮಳವಳ್ಳಿಗೆ ಹೋಗ್ತಾ ಇದ್ದೆ, ಪ್ರಿಯಾಂಕ್ ಖರ್ಗೆ ಅವರು ಇಲ್ಲದೆ ಇರೋದ್ರಿಂದ ನೀನು ಹೋಗಿ ಬರಲೇಬೇಕು ಅಂತೇಳಿ ನನಗೆ ಕಳಿಸ್ಕೊಟ್ರು. ಮುಖ್ಯಮಂತ್ರಿಯವರಿಗೆ ನಿಮಗೆ ಗೊತ್ತಿದೆ, ಸಾರ್ವಜನಿಕವಾಗಿ ಇದು ಬಹಳ ದಿವಸದಿಂದ ಹಂತವಾಗಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ಇವತ್ತು ಗ್ಯಾರಂಟಿ ಕೊಡೋದ್ರಿಂದ ಇರ್ಬೋದು, ನೌಕರಿಗೆ ಭತ್ಯೆ ಕೊಡ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನೂ ಬಗೆಹರಿಸ್ತಾ ಬಂದಿದ್ದೀವಿ. ಸೊ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲೇಬೇಕಾದಂಥ ಸಮಸ್ಯೆ ಇದೆ. ಇದು ಆರ್ಥಿಕ ಇಲಾಖೆಯಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ನಾಡಗೌಡರು ಹೇಳಿದಂಗೆ ಮೀಟಿಂಗ್ ಆಗಿದೆ, ಅಧಿಕಾರಿಗಳ ಜೊತೆ ಚರ್ಚೆ ಆಗಿದೆ, ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ಳುವಂತ ಹಂತದಲ್ಲಿದೆ. ನೀವು ಸಹ ಇದಕ್ಕೆ ನಿಮ್ಮೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹೆಣ್ಮಕ್ಳು ಬಂದಿದ್ದೀರಾ, ಸೊ ನೀವೆಲ್ಲ ಎಷ್ಟೇ ದೂರದಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿರತಕ್ಕಂಥದ್ದು ನಮಗೂ ಅರ್ಥ ಆಗುತ್ತೆ. ಬಹುಶಃ ನಾನು ಏನು ನಿಮ್ಮ ಬೇಡಿಕೆಗಳಿದಾವೆ, 17 ಬೇಡಿಕೆ ಇದೆ, ಅದರಲ್ಲಿ ಬಹಳ ಮುಖ್ಯವಾದ ಬೇಡಿಕೆಗಳನ್ನ ನಾಡಗೌಡರು ತಿಳಿಸಿದ್ದಾರೆ. ಈ ಎಲ್ಲವನ್ನ ಇವತ್ತು ಸಾಯಂಕಾಲದಲ್ಲೇ ಸಿದ್ದರಾಮಯ್ಯನವ್ರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ನಾಳೆ ಬಂದ ತಕ್ಷಣ ಅವ್ರಿಗೂ ಸಹ ನಿಮ್ಮ ಪರವಾಗಿ ಇರ್ತಕ್ಕಂಥ ಸಮಸ್ಯೆನ ಆದಷ್ಟು ನಿಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಸೊ ನಮ್ಮ RDPR ಇಲಾಖೆಯ ಮುಖ್ಯ ಕಾರ್ಯ ಅಧಿಕಾರಿಗಳು ಅವರು ಸಹ ಬಂದು ನಿಮ್ಮ ಸಮಸ್ಯೆಗಳು ಕೂತು ಮೀಟಿಂಗ್ ಮಾಡಿ ಬಗೆಹರಿಸಲಿಕ್ಕೆ 100% ಸಹ ಸಾಧ್ಯವಾಗುವ ಸಮಸ್ಯೆಯನ್ನು ಆದಷ್ಟು ಬೇಗ ಈ ವರ್ಷದ ಆರ್ಥಿಕ ಇಲಾಖೆಗಿಂತ ಮಾರ್ಚ್ಗಿಂತ ಮೊದಲೇ ಬಗೆಹರಿಸುವಂತ ಒಂದು ವಿನಂತಿಯನ್ನು ಸಹ ನಾನು ನಿಮ್ಮ ಪರವಾಗಿ ಮಾಡ್ತೀನಿ. ಈಗ ಇಂಥ ಟೈಮ್ನಲ್ಲಿ ಉಸ್ಮಾನ್ ಅನಿ ಬಿಜಾಪುರ ಹೃದಯಾಘಾತದಿಂದ ಸಾವಾಗಿದ್ದಾರೆ. ತಮ್ಮ ಸ್ಟ್ರೈಕಿಗೆ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಬಹುಶಃ ನಾನು ಮುಖ್ಯಮಂತ್ರಿಯವರ ಗಮನಕ್ಕೆ ಅದನ್ನೂ ತರ್ತೀನಿ, ಏನ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ಅವ್ರ ಗಮನಕ್ಕೂ ಸಹ ತರ್ತೀನಿ ಅಂತ ಹೇಳಿ
ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.